ಇನ್ನೇನು ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಬಂದೇ ಬಿಡ್ತು. ಮಕರ ಸಂಕ್ರಾಂತಿ ಅಂದ್ರೇ ನಮ್ಮೆಲ್ರಿಗೂ ನೆನಪಾಗೋದು ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ನಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಎಳ್ಳು ಬೆಲ್ಲನ ಹಂಚ್ತೀವಿ. ಎಳ್ಳು ಬೆಲ್ಲನ ಹಂಚೋ ಸಂಕೇತ ಏನಪ್ಪ ಅಂದರೆ ಸ್ನೇಹಿತರು, ಬಂಧು ಮಿತ್ರರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಇರಲಿ ಅಂತ ಹೇಳಿ. ಎಳ್ಳು ಕಹಿಯಾಗಿದ್ದರೂ ಬೆಲ್ಲ ಸಿಹಿಯಾಗಿರುತ್ತೆ, ಹಾಗೆ ನಮ್ಮ ಮಾತು ಮನಸ್ಸು ಮಧುರವಾಗಿರಲಿ ಅಂತ ಹೇಳಿ. ಈ ಸಾರಿ ಮಧುರ ಕೈರುಚಿಯವರು ಪ್ಯೂರ್ಲಿ ಹೋಮ್ಮೇಡ್ ಎಳ್ಳು ಬೆಲ್ಲ ಹಾಗೆ ಸಕ್ಕರೆ ಅಚ್ಚನ್ನು ಕಳಿಸ್ಕೊಟ್ಟಿದ್ದಾರೆ. ಕೆಲವರಿಗೆ ಮನೆಯಲ್ಲಿ ಎಳ್ಳು ಬೆಲ್ಲ ಮಾಡ್ಕೊಳಕ್ಕಾಗಲ್ಲ ಅನ್ನೋಂಥವ್ರಿಗೆ ಅಪ್ಪಟ ಮನೆಯಲ್ಲಿ ಮಾಡ್ದಾಗೆ ಇದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸಕ್ಕರೆ ಹಚ್ಚಂತೂ ಬಾಯಲ್ಲಿಟ್ಟರೆ ಕರಗ್ತಾ ಇದೆ. ಹಾಗೆ ಎಳ್ಳು ಬೆಲ್ಲದಲ್ಲಿ ಎಳ್ಳಂತೂ ಹೇರಳವಾಗಿ ಹಾಕಿದ್ದಾರೆ. ಇವ್ರ ಹತ್ರ 2 ಥರ ಎಳ್ಳು ಬೆಲ್ಲ ಸಿಗುತ್ತೆ. ಒಂದು ಪ್ಲೇನ್ ಎಳ್ಳು ಬೆಲ್ಲ, ಹಾಗೆ ಇನ್ನೊಂದು ಕಲರ್ಫುಲ್ ಆಗಿರೋಂಥ ಜೀರಿಗೆ ಹಾಕಿರೋಂಥ ಎಳ್ಳು ಬೆಲ್ಲ. ಯಾವುದನ್ನು ಸ್ಟಾಕ್ ಇಟ್ಕೊಳ್ಳಲ್ಲ, ನೀವು ಆರ್ಡ್ರ್ ಕೊಟ್ಟರೆ ಮಾತ್ರನೇ ಮಾಡಿ ಕಳಿಸ್ಕೊಡ್ತಾರೆ. ಇವರು ಬಲ್ಕ್ ಆರ್ಡ್ರ್ ಕೂಡ ತೊಗೊಳ್ತಾರೆ. ಆರ್ಡ್ರನ್ನ ಜನವರಿ 10ನೇ ತಾರೀಕುವರೆಗೂ ತೊಗೊಳ್ತಾರೆ. ಹಾಗೆ ಇವ್ರ ಹತ್ರ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರುವಂಥ ಕಜ್ಜಾಯ ಪಾಕ ಕೂಡ ಸಿಗುತ್ತೆ. ಕೆಜಿಗೆ 600 ರೂಪಾಯಿ. ಇದು ಕೂಡ ನೀವು ಆರ್ಡ್ರ್ ಕೊಟ್ಟರೆ ಮಾತ್ರನೇ ಮಾಡಿಕೊಡ್ತಾರೆ. ಹಾಗೆ ಎಳ್ಳು ಬೆಲ್ಲ ಕೆಜಿಗೆ 400 ರೂಪಾಯಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ. ನಿಮಗೇನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.